ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತೆಲ್ಲರೂ ಪೂಜೆ ಮುಗಿಸಿ ಬೇವು ಬೆಲ್ಲ ತಿಂದು ಆರಾಮಾಗಿ ಕೂತಿರ್ತೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನ್ ನಿಮಗೆ ಹೇಳ್ಕೊಡ್ತಾ ಇದೀವಿ ಒಬ್ಬಟ್ಟು ಹೇಗ್ ಮಾಡೋದು ಅಂತ. ಏನ್ ವಿಶೇಷ ಒಬ್ಬಟ್ಟು ಎಲ್ಲರೂ ಹಬ್ಬದಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇರ್ತೀರಲ್ವಾ? ಇಲ್ಲ ಆಕ್ಚುಲಿ ಒಬ್ಬಟ್ಟು ಇವತ್ತು ಒಬ್ರು ಸ್ಪೆಷಲ್ ಪರ್ಸನ್ ಮಾಡೋದು ಹೇಳ್ಕೊಡ್ತಾ ಇದಾರೆ. ಅದು ಯಾರು ಅಂದ್ರೆ 1 ಮಿನಿಟ್ ಉಮಾ. ಓಹೋ, 1 ಮಿನಿಟ್ ಉಮಾ ಯಾರು ಅಂತ ಹೇಳ್ಬಿಟ್ರ? ಇಲ್ಲ ಗೊತ್ತಾಗಿರುತ್ತೆ ನಿಮಗೆ. 1 ಮಿನಿಟ್ ಉಮಾ ಅವರೇ ಲಿಮ್ಕಾ ರೆಕಾರ್ಡ್ಸ್ಗೆಲ್ಲ ಹೋಗಿದ್ದಾರೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೂ ಹೋಗಿದ್ದಾರೆ. ಸೊ ಇಟ್ಸ್ ಪ್ಲೆಷರ್ ಟು ಹ್ಯಾವ್ ಹರ್ ಆನ್ ಆರ್ ಶೋ. ವೀಕ್ಷಕರೇ, 1 ನಿಮಿಷದಲ್ಲಂತೂ ಒಬ್ಬಟ್ಟು ಮಾಡಕ್ ಕಷ್ಟ, ಆದ್ರೆ ನಮ್ಮ ಉಮಾ ಅವರು ಸಕ್ಕದಾಗಿ ಒಬ್ಬಟ್ಟು ಮಾಡ್ತಾರೆ. ಲಾಸ್ಟ್ ಇಯರ್ ನಾನು ಬಂದ್ಬಿಟ್ಟು ಉಗಾದಿಗೆ ಇವ್ರ ಮನೇಲಿ ಒಬ್ಬಟ್ಟು ತಿನ್ಕೊಂಡು ಹೋಗಿದ್ದೆ. ತುಂಬಾ ರುಚಿಕರವಾಗಿ ಒಬ್ಬಟ್ಟು ಮಾಡಿದ್ರು. ಸೊ ನಾನು ಅನ್ಕೊಂಡೆ ಇವ್ರ ಜೊತೆಗೆ ನಾನು ಒಂದ್ ಸ್ವಲ್ಪ ಕಲಿತೀನಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಒಂದ್ ಸ್ವಲ್ಪ ಕಲ್ಸೋಣ ಅಂತ ಹೇಳ್ಬಿಟ್ಟು ನಾನು ಬಂದೀನಿ. ಸೊ ವೀಕ್ಷಕರೇ, ನಿಮ್ಗೆಲ್ಲ ಇವತ್ತು ನಾನು ಉಮಾ ಅವ್ರ ಮನೆ ಕರ್ಕೊಂಡ್ ಬಂದೀನಿ ಒಬ್ಬಟ್ಟು ಹೇಗ್ ಮಾಡೋದು ಅಂತ. ಸೊ ಬನ್ನಿ ನೋಡೋಣ ಹೇಗ್ ಮಾಡ್ತಾರೆ ಒಬ್ಬಟ್ಟನ ಅಂತ. ನಮಸ್ಕಾರ ಉಮಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು. ಸೊ ಇವತ್ತು ಅನ್ಸೋ ಮಟ್ಟಿಗೆ ಯೂಶಲಿ ಅದೇ ಮಾಡ್ತಾರಲ್ವಾ, ಬೇವು ಬೆಲ್ಲ ತಿಂದ್ಬಿಟ್ಟು ಶುರು ಮಾಡ್ತಾರೆ. ಸೊ ಇದು ಯಾಕೆ ಬೇವು ಬೆಲ್ಲ ಯಾಕೆ ತಿಂತಾರೆ ಉಗಾದಿ? ನಾನನ್ಕೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಿಂದಿನ ಕಾಲದ ಪದ್ಧತಿ ತರ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿರ್ತೀವಿ. ಅದ್ ಹಚ್ಕೊಂಡು ಸ್ನಾನ ಮಾಡಿದ್ರೇನೆ ಹಬ್ಬ ಅಂತ ಹೇಳ್ತೀವಿ. ಅದ್ ಹಚ್ಕೊಂಡಾದ್ಮೇಲೆ ಹೊಸ ಬಟ್ಟೆಗಳನ್ನ ಹಾಕೊಂಡಾಗ ಹಬ್ಬಕ್ಕೆ ಎಲ್ರಿಗೂ ಆಸೆ ಇರುತ್ತಲ್ಲ, ಎಲ್ಲ ಹೋಗ್ಬಿಟ್ಟು ತಂದಿಟ್ಕೊಂಡಿರ್ತೀವಿ. ಒಂದು 3-4 ಕೊಟ್ಟಿಗೆ ತಂದಿಟ್ಕೊಂಡು ಹಬ್ಬ ದಿವಸ ಹಾಕೊಂಡ್ರೆ ಹೊಸ ಬಟ್ಟೆ ಹಾಕೊಂಡ್ರೆ ಹಬ್ಬ ಅಂತ. ಮಕ್ಳಿಗನ್ಕು ಇನ್ನೂ ಖುಷಿ. ಅದೇ ರೀತಿ ಹೊಸ ಬಟ್ಟೆ ಹಾಕೊಂಡು ದೇವ್ರ ಪೂಜೆ ಮಾಡಿ ಬೇವು ಬೆಲ್ಲನ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಎಲ್ರಿಗೂ ಮನೇಲಿ ಇರೋರಿಗೆಲ್ಲ ಕೊಟ್ಬಿಟ್ಟು ಮನೆಗೆ ಬಂದವ್ರಿಗೆಲ್ಲ ಕೊಟ್ಬಿಟ್ಟು ವಿಶಸ್ ಹೇಳ್ತೀವಿ, ಹೊಸ ವರ್ಷದ ಶುಭಾಶಯಗಳು. ಯಾಕಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿನ ನಾವು ಹೊಸ ವರ್ಷ ಅಂತ ಹೇಳ್ತೀವಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿ ಹಬ್ಬನೇ ನಮಗೆ ಹೊಸ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಸೊ ಉಮಾ ಅವರೇ, ನಾನು ನಿಮ್ದು ಒಬ್ಬಟ್ಟು ಅಂತ ಟೇಸ್ಟ್ ಮಾಡಿದೀನಿ, ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು. ಸೊ ಇವತ್ತಿಗೆ ಯಾವ ಒಬ್ಬಟ್ಟು ತೋರಿಸ್ತಾ ಇರಾ? ಕಾಯಿ ಒಬ್ಬಟ್ಟೆ, ಬೇಳೆ ಒಬ್ಬಟ್ಟು? ಯುಗಾದಿ ಅಂದ ತಕ್ಷಣ ಎಲ್ರ ಮನೆಯಲ್ಲೂ ಒಬ್ಬಟ್ಟು. ಒಬ್ಬಟ್ಟು ಅಂದ್ರೆ ಎಲ್ರಿಗೂ ಪ್ರಿಯವಾದದ್ದು. ಅಂದ್ರೆ ತುಂಬಾ ಜನ ಒಬ್ಬಟ್ಟು ಅಂದ ತಕ್ಷಣ ಇವತ್ತು ತುಂಬಾ ಕಷ್ಟವಾದ ಕೆಲಸ, ಮನೇಲಿ 3-4 ಜನ ಬೇಕು ಅಂತೆಲ್ಲ ಹೇಳ್ತಾರೆ. ಇವತ್ತು ನಾನು ನಿಮ್ಗೆ ಈಸಿಯಾಗಿ ಒಬ್ಬರೇ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಯುಗಾದಿ ಹಬ್ಬ ಅಂದ್ರೆ ಒಬ್ಬಟ್ಟು ಅಂದ್ರೆ ಯುಗಾದಿ ಹಬ್ಬ. ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ಕನಕ ಅಂತ ಹೇಳ್ತೀವಿ. ಕನಕ ಅಂದ್ರೆ ಹೆಸರಲ್ಲ, ನಾವ್ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಮೈದಾ ಹಿಟ್ಟನ್ನ ಕಲಸಿ ಅದಕ್ಕೆ ಒಬ್ಬಟ್ಟಿಗೆ ಮೇಲ್ಗೆ ಹೊದಿಕೆ ಅಂತ ಹೇಳ್ತೀವಿ. ಆ ಹೊದಿಕೆನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನೇನ್ ಮಾಡೋಣ ಅಂದ್ರೆ ಕಾಯಿ ಒಬ್ಬಟ್ಟನ್ನ ತೋರಿಸ್ತೀನಿ. ಕೆಲವು ಸಲ ಬೇಳೆ ಒಬ್ಬಟ್ಟು ಮಾಡ್ತೀವಿ, ಕಾಯಿ ಒಬ್ಬಟ್ಟು ಮಾಡ್ತೀವಿ. ಬೇಳೆ ಒಬ್ಬಟ್ಟಾದ್ರೆ ಒಂದ್ ದಿವಸ ಇವತ್ ಮಾಡಿ ನಾಳೆ ತಿನ್ಬೋದು. ಆದ್ರೆ ಕಾಯಿ ಒಬ್ಬಟ್ಟು ಅಂದ್ರೆ ಒಂದ್ 3-4 ದಿನ ಇಟ್ಕೊಂಡು ತಿನ್ಬೋದು. ಇವಾಗ ಯಾರು ಊರಿಂದ ಬರೋರು ಇರ್ತಾರೆ ಅಥವಾ ಊರ್ಗ್ ಹೊಟ್ಟೋಗಿರ್ತಾರೆ, ಹೇಳಿರ್ತಾರೆ ಮಮ್ಮಿ ನಾನ್ ಬರೋವರೆಗೂ, ಮಕ್ಳೇನ್ ಮಾಡಿರ್ತಾರೆ ಆಚೆ ಓದಕ್ ಹೋಗಿರ್ತಾರೆ, ಬೇಳೆ ಒಬ್ಬಟ್ಟು ಅವ್ರಿಗೋಸ್ಕರ ಇಡಕ್ಕಾಗಲ್ಲ, ಮಮ್ಮಿ ನಾನ್ ಬರೋವರೆಗೂ ಒಬ್ಬಟ್ಟು ಇಟ್ಟಿರು ಅಂತ. ಅದಕ್ಕೋಸ್ಕರ ಅವ್ರು ಬರೋವರೆಗೂ ಒಬ್ಬಟ್ಟು ಇಡಕ್ಕೆ ನಮ್ಗೋಸ್ಕರ ಬೇಳೆ ಒಬ್ಬಟ್ಟು ಮಾಡ್ಕೊಂಡು ಮಕ್ಳಿಗೋಸ್ಕರ ಕಾಯಿ ಒಬ್ಬಟ್ಟನ್ನ ಮಾಡ್ಬೋದು. ಎರಡನ್ನೂ ತೋರಿಸ್ತೀನಿ. ಇವಾಗ ಫಸ್ಟ್ ನಾವು ಕಾಯಿ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಸೊ ಶುರು ಮಾಡ್ಕೊಳ್ಳೋಣ. ಫಸ್ಟ್ಗೆ ನೀವು ಕನಕ ಮಾಡೋದು ಹೇಗೆ ಅಂತ, ನಾವೇನೇ ಒಂದು ಮಾಡ್ಬೇಕಾದ್ರೆ ಪ್ರಯೋಗ ಅಥವಾ ಏನಾದ್ರು ಒಂದು ಅಡಿಗೆ ಮಾಡ್ಬೇಕಾದ್ರೆ ಒಂದು ಅಳತೆ ಇರಬೇಕು. ಈ ಅಳತೆ ಇಲ್ಲ ಅಂದ್ರೆ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. 1 ಕಪ್ ಅಂತ ಹೇಳೋಣ. 1 ಕಪ್ ಮೈದಾ ಹಿಟ್ಟನ್ನ, 1 ಕಪ್ ಮೈದಾ ಹಿಟ್ಟು, ಒಂದು ಮಾಮೂಲಿ ಸಾಧಾರಣವಾದ 1 ಕಪ್ ಮೈದಾ ಹಿಟ್ಟು. ಕೆಲವು ಸಲ ಏನಾಗುತ್ತೆ ಅಂದ್ರೆ ಕೆಲವರು ಒಬ್ಬಟ್ಟು ಮಾಡಿದಾಗ ಅದಕ್ಕೆ ಒಂಚೂರು ಅರಿಶಿನ ಹಾಕ್ತಾರೆ, ಇಲ್ಲಾಂದ್ರೆ ಕೆಲವ್ರು ಹಾಕಲ್ಲ. ಕೆಲವ್ರು ಹಳದಿ ಹಾಕಿದ್ರೇನೆ ತಿನ್ನಕ್ ನೋಡಕ್ಕೆ ಸಂತೋಷ, ನೋಡಕ್ಕೂ ಚೆನ್ನಾಗಿರುತ್ತೆ ಕಲರ್. ಆ ಕಲರ್ಗೋಸ್ಕರ ಒಂಚೂರು ಒಂದು ಪಿಂಚ್. ಆಮೇಲೆ ಸ್ವಲ್ಪ ಉಪ್ಪು ಕೂಡ ನಾವು ಹಾಕ್ಬೋದು, ಚೂರು ರುಚಿಗೆ ತಕ್ಕಂಗೆ ಅಂತಲ್ಲ, ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನೀರು ಕೊಡ್ತೀರಾ? ನಾವು ಕನಕ ಮಾಡ್ಬೇಕಾದ್ರೂ ಮೈದಾ ಹಿಟ್ಟು ತುಂಬಾ ಚೆನ್ನಾಗಿರ್ಬೇಕು. ಕೆಲವು ಸಲ ಮೈದಾ ಹಿಟ್ಟು ಚೆನ್ನಾಗಿಲ್ಲ ಅಂದ್ರೆ ಕನಕ ಚೆನ್ನಾಗಿ ಬರಲ್ಲ, ಒಬ್ಬಟ್ಟು ಕೂಡ ಕಿತ್ತೋಗ್ತಾ ಇರುತ್ತೆ. ಬೇಕಾದ್ರೆ ಅದಕ್ಕೆ ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ನೀವು 2 ಸ್ಪೂನ್ಸ್ ಹಾಕಿದ್ರೆ ಪರವಾಗಿಲ್ಲ, ಸಾಕು. ಸ್ವಲ್ಪ ಪುಡಿ ತರ ಹಿಂಗಾಗುತ್ತೆ ಎಣ್ಣೆ ಮಿಕ್ಸ್. ಅಂದ್ರೆ ಕಲಿಸ್ಬೇಕಾದ್ರೆ ಈಸಿ ಆಗುತ್ತೆ ನಮಗೆ, ಕೈಗೆ ಅಂಟೋದಾಗ್ಲಿ ಮಾಡೋದಾಗ್ಲಿ ಆಗಲ್ಲ. ಮತ್ತೆ ಸ್ವಲ್ಪನೇ ನಾವು ನೀರನ್ನು ಹಾಕೊಬೇಕು. ಕೆಲವು ಸಲ ಬಿಸಿನೀರ ಅಂತ ಅನ್ಕೊಬಾರ್ದು, ಮಾಮೂಲಿ ತಣ್ಣೀರ್ನಲ್ಲಿ ನಾರ್ಮಲ್ ವಾಟರ್ನೇ. ಇದು ಯಾವಾಗಲೂ 1-2 ಅವರ್ಸ್ ಒಬ್ಬಟ್ಟು ಮಾಡೋಕ್ಕಿಂತ 2 ಅವರ್ಸ್ ಮುಂಚೆ ಕಲಸಿಡ್ಬೇಕು. ಕಲಸಿಟ್ರೆ ಇದು ತುಂಬಾ ಬನಿ ಅಂತ ಹೇಳ್ತೀವಿ. ಮೊದಲೇ ಮೈದಾ ಹಿಟ್ಟು ಬನಿ, ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ 2 ಅವರ್ಸ್ ನಾವು ನೆನೆಸಿಡ್ಬೇಕಾಗುತ್ತೆ. ಇವಾಗ ನಾನು ಒಬ್ಬಟ್ಟು ಮಾಡೋಕ್ಕಿಂತ ಮುಂಚೆ ನಾನು ಇದನ್ನ ಮಾಡಿ ನಿಮಗೆ ತೋರಿಸ್ಬಿಟ್ರೆ, ಆಮೇಲೆ ಬೇಳೆ ಬೇಯಿಸ್ಕೊಂಡು ಅಥವಾ ಕಾಯಿನ ಸೆರೆದು ನಾವೆಲ್ಲ ಕೆಲಸ ನೋಡಿ. ಇವಾಗ
ಈ ಎಣ್ಣೆನ ಹಾಕಿರೋದ್ರಿಂದ ಅದೊಂಥರ ನೀಟಾಗಿ ಕೈಗೆ ಇದಾಗಲ್ಲ. ಸೊ ಈ ಕನಕ ಅಂತೂ ಮಾಡಿ ಇಟ್ಕೊಂಡಾಯ್ತು, ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಇವಾಗ ನಾನು ಹೇಳಿದೆ ಕಾಯಿ ಒಬ್ಬಟ್ಟಿಗೆ ಬೆಲ್ಲದ ಪಾಕ ಮಾಡ್ಕೊಬೇಕು. ಬೆಲ್ಲ ಮತ್ತೆ ತೆಂಗಿನಕಾಯಿ. ನಾವು ತೆಂಗಿನಕಾಯಿ ತುರಿಬೇಕಾದ್ರೆ ಏನಾಗುತ್ತೆ, ಅವಸರದಲ್ಲಿ ತುರಿತೀವಿ. ಯಾರೋ ನೆಂಟರು ಬಂದ್ಬಿಟ್ರು ಏನೋ ಮಾತಾಡ್ತಾ ಅವಸರವಾಗಿ ಮಾಡಿದಾಗ ಅದು ಅರ್ಧ ಮುಕ್ಕಾಲೆಲ್ಲ ಆಗಿರುತ್ತೆ. ಅದನ್ನ ಒಂದ್ಸಲ ಗ್ರೈಂಡ್ ಮಾಡ್ಕೊಬೇಕು. ಅಂದ್ರೆ ಮಿಕ್ಸಿಗೆ ಹಾಕಿದಾಗ ಸಣ್ಣ ಇದಾಗಿರುತ್ತೆ. ಇದನ್ನ ಮಾಡಿಟ್ಕೊಬೇಕು. ಇದನ್ನು ಅಳತೆ ಪ್ರಕಾರ ಮಾಡ್ಕೊಳ್ಳೋಣ. 1 ಕಪ್ಪು ಬೆಲ್ಲನ ಪಾತ್ರೆ ಒಳಗೆ ಹಾಕ್ತೀನಿ. ಅದಕ್ಕೆ ಬೆಲ್ಲ ಆ್ಯಕ್ಚುಲಿ ಸ್ವಲ್ಪ ನೀರು ಹಾಕಿದ ತಕ್ಷಣ ಅದು ಒಂಥರ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಗ್ಯಾಸ್ನ ಆನ್ ಮಾಡಿ ಸಣ್ಣ ಊರಿನೆಲ್ಲ ಇಟ್ಕೊಬೇಕು. ಸ್ವಲ್ಪ ನೀರು ಸಾಕಮ್ಮ? ಸ್ವಲ್ಪ ನೀರು. ಇವಾಗ ನೀವು ಅಷ್ಟು ನೀರು, ಯಾಕಂದ್ರೆ ಜಾಸ್ತಿ ನೀರಾದ್ರೆ ಪಾಕ ಬರೋದು ತುಂಬಾ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರಂದ್ರೆ ಕೆಲವು ಸಲ ಏನಾಗುತ್ತೆ, ಬೆಲ್ಲ ಮುಳುಗೋಷ್ಟು ನೀರು ಅಂತ ಹೇಳ್ತಾರೆ, ಅದು ತಪ್ಪು. ಬೆಲ್ಲ ಮುಳುಗೋಷ್ಟಲ್ಲ, ಸ್ವಲ್ಪ ಬೆಲ್ಲ ಜೊತೆ ಅದೊಂಥರ ಇದಾಗೋ ಥರ ನೋಡಿ. ಅವಾಗಲೇ ಇದಾಯ್ತು, ಕರಗ್ಬಿಡುತ್ತೆ. ಬೆಲ್ಲನ ತುರಿದು ಅಥವಾ ಕಟ್ ಮಾಡಿ ಈ ಥರ ಸಣ್ಣ ಮಾಡಿ ಹಾಕಿದಾಗ ನಿಮಗೆ ಈಸಿಯಾಗಿ ಆಗುತ್ತೆ. ಇದು ಅಷ್ಟೇ, ನೀವು ಹ್ಯಾಂಡ್ಲಿರೋ ಪಾತ್ರೆ ಇಟ್ಕೊಳ್ಬೋದು ಅಥವಾ ಕುಕ್ಕರ್ದು ಮೆಟಲ್ ಯಾವ್ದಾರು ಇದ್ರೆ ಅದನ್ನು ಕೂಡ ಇಟ್ಕೊಬೋದು. ನೀವು ಯಾವ್ದು ನಿಮಗೆ ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನು ನೀವು ಮಾಡ್ಬೋದು. ಮತ್ತು ಯಾವಾಗಲೂ ಫ್ಲೇಮ್ ಅಂತೇಳಿ ತುಂಬ ಉರಿನಲ್ಲಿ ಜಾಸ್ತಿ ಮಾಡಬಾರ್ದು, ತಳ ಕಚ್ಕೊಂಡ್ಬಿಡುತ್ತೆ. ತಳ ಕಚ್ಕೊಂಡಾಗ ಏನಾಗುತ್ತೆ, ಆ ಸ್ವೀಟ್ ಕಂಟೆಂಟ್ಸ್ ಅಷ್ಟೊಂದು ಅನ್ಸಲ್ಲ, ನಿಮಗೆ ವಾಸನೆ ಬಂದ್ಬಿಡುತ್ತೆ ತಳ ಕಟ್ಟಿ. ಅದಕ್ಕೋಸ್ಕರ ನಿಧಾನಕ್ಕೆ ಸೊ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಮಾಡೋದು ನೋಡಿ. ಈ ಥರ ಇವಾಗ ಈ ರುಬ್ಬಿದ್ದಿರುತ್ತಲ್ಲ, ಈ ರುಬ್ಬಿದ ತೆಂಗಿನಕಾಯಿನ ಹಾಕ್ಬಿಡ. ಇದಕ್ಕೆ ಕೆಲವರು ಏನ್ ಮಾಡ್ತಾರೆ, ಹುರ್ಗಡ್ಲೆ ಪುಡಿ ಮಾಡಿ ಹಾಕ್ತಾರೆ. ಹುರ್ಗಡ್ಲೆ ಕೆಲವು ಸಲ ನಾನು ನಿಮ್ಗೆ ಇದಕ್ಕೆ ಯಾಲಕ್ಕಿ ಕೂಡ ಹಾಕ್ಬಿಟ್ಟಿದೀನಿ ತೆಂಗಿನಕಾಯಿ ಒಳಗಡೆನೆ. ಆಮೇಲೆ ಗಸಗಸೆ ಇದೆಯಲ್ಲ, ಇದು ಗಸಗಸೆ ಮತ್ತೆ ಎಳ್ಳನ್ನ ನಾನು ಹುರಿದ್ಬಿಟ್ಟು ಪುಡಿ ಮಾಡಿ ಕೂಡ ತೆಂಗಿನಕಾಯಿ ಒಳಗಡೆ ಮಿಕ್ಸ್ ಮಾಡಿದ್ದೀನಿ. ಅದು ಹಾಕೋದ್ರಿಂದ ತುಂಬಾ ವಾಸನೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಎಷ್ಟೊತ್ತು ಬಿಡ್ಬೇಕು? ಇದು ತಣ್ಣಗಾಗ 1.5 hour 2 hours ಬಿಟ್ಬಿಡೋಣ. ಬಿಟ್ಬಿಟ್ಟು ನಾವು ಬೇರೆ ಕೆಲಸ ಎಲ್ಲ ಮಾಡ್ಕೊಂತಾರೆ. ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಕನಕನ ಈ ತರ ಮಾಡಿರೋದ್ರಿಂದ ಈ ತರ ಹೀಗೆ ಮಾಡಿದಾಗ ಈ ತರ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಕೈಗೆ ಒಂಥರ ಅಂಟಂಗ್ ಇರುತ್ತೆ. ಆಮೇಲೆ ಇವಾಗ ಹೂರ್ಣ ತಣ್ಣಗಾಗಿದೆಲ್ಲ, ಸ್ವಲ್ಪ ಈ ತರ ನಾವು ನಿಮ್ಗೆ ಸೈಜ್ ದೊಡ್ಡದ ಚಿಕ್ಕದ ಅಂತ ನೀವು ಮಾಡ್ಕೊಂಡು ಈ ತರ ಹೂರ್ಣನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೇಕು. ಎಲ್ಲದಕ್ಕಿಂತ ಒಬ್ಬಟ್ಟು ಮಾಡೋದಂದ್ರೆ ತುಂಬಾ ಕಷ್ಟವಾದ ಕೆಲಸ. ನಮ್ಮನೆ ಒಬ್ಬಟ್ಟು ಹೆಂಚಿನ ಮೇಲೆ ಹಾಕಕ್ಕಾಗಲ್ಲ, ನಮಗ್ ತಟ್ಟಕ್ ಬರಲ್ಲ ಅಂತ ಕಾಮೆಂಟ್ಸ್ ಮಾಡ್ತಾರೆ. ಈಸಿಯಾಗಿ ನಿಮ್ಗೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಅದು ಇಂಪಾರ್ಟೆಂಟ್. ಕೆಲವ್ರಿಗೆ ಏನಾಗುತ್ತೆ, ಎಲ್ಲ ಬಂದಿರುತ್ತೆ, ತಟ್ಟಕ್ ಬಂದಿರಲ್ಲ. ಆಮೇಲೆ ಕೆಲವ್ರಿಗೆ ಮಾಡಕ್ಕೆ ಬಂದಿರಲ್ಲ. ಈ ತರ ಇರುತ್ತಲ್ಲ. ಇದು ಮಕ್ಳಿಗೆ ಸ್ಕೂಲ್ಗೆ ಬೈಂಡ್ ಹಾಕಿ ಆ ತರ. ಕೆಲವು ಏನ್ ಮಾಡ್ತಾರೆ ಅಂದ್ರೆ ಫೈಬರ್ದು ಇದು ಇಟ್ಕೊಂಡಿರ್ತಾರೆ, ಪೀಸಸ್ ಎಲ್ಲ ಇಟ್ಕೊಂಡ್ ಮಾಡ್ತಾರೆ. ಇದು ಯೂಸ್ ಅಂಡ್ ಥ್ರೂ. ಈ ತರ ಚೆನ್ನಾಗಿ ನಾವು ಎಣ್ಣೆ ಹಚ್ಕೊಬೇಕು. ಇದನ್ನ ಕೂಡ ನಾವು ಉಂಡೆ ಹಾಕೊಬೇಕು. ಈಗ ಇದು ಯೂಶಲಿ ಸಿಗರೆಟ್ ಪ್ಯಾಕೆಟ್ ಕವರ್ ಅಲ್ಲಿ ಮಾಡಿರ್ತಾರಲ್ವಾ, ಅದ್ರಲ್ಲೂ ಮಾಡ್ಬೋದಾ? ಅಲ್ಲ, ಸಿಗರೆಟ್ ಪ್ಯಾಕ್ ತುಂಬಾ ಡಿಮ್ಯಾಂಡ್ ಸಿಕ್ಕಲ್ಲ. ಅದಕ್ಕೆ ಎಲ್ರಿಗೂ ಹಳ್ಳಿ ಕಡೆ ಎಲ್ಲ ಸಿಗರೆಟ್ ಪ್ಯಾಕಿಂಗ್ ತರ್ತಾರೆ. ನಮ್ಗೇನಾಗುತ್ತೆ, ಇವಾಗ ಅಂಗಡಿನಲ್ಲಿ ಹೋಗಿ ಕೇಳಕ್ ನಾಚಿಕೆ ಆಗುತ್ತೆ ಸಿಗರೆಟ್ ಪ್ಯಾಕ್ ಕವರ್ ಕೊಡಿ ಅಂತ. ಅದಕ್ಕೆ ಏನ್ ಮಾಡಕ್, ಬೈಂಡ್ ಹಾಕಿರೋಂಥ ಪೇಪರ್ ಇರುತ್ತಲ್ಲ, ಅದ್ರಲ್ಲೇ ಕೂಡ ಇದನ್ನ ಈ ತರ ಈಸಿಯಾಗಿ ಮಾಡ್ಬೋದು. ಇವಾಗ ಇದಾದ್ಮೇಲೆ ಪ್ಲಾಸ್ಟಿಕ್ ಕವರ್ನ ಹೀಗೆ ತೆಗಿತೀರಾ. ಇದು ಉಂಡೆ ಇರುತ್ತಲ್ಲ, ಈ ಉಂಡೆನ ಒಲೆ ಹಚ್ತೀರಾ. ಯಾವಾಗಲೂ ಹೆಂಚ್ಕಾದ್ಮೇಲೆ ನಾವು ಯಾವಾಗಲೂ ಮಾಡೋಕ್ಕೆ ಶುರು ಮಾಡಬೇಕು. ಸ್ವಲ್ಪ ಇದನ್ನ ಹಾಕಿ ಇವಾಗ ಇದಕ್ಕೂ ಕೂಡ ನಾನು ಪ್ಲಾಸ್ಟಿಕ್ ಕವರ್ನೇ ಯೂಸ್ ಮಾಡ್ತೀನಿ. ಯೂಶಲಿ ನಾನು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ, ರಾಗಿ ರೊಟ್ಟಿ ಮಾಡಬೇಕಾದ್ರೆ ಕೂಡ ನಾನು ಈ ಥರನೇ ಮಾಡೋದು. ಕೆಲವರು ಅರಿತಾರೆ, ಒತ್ತೋಡಿಂದ ಅರಿತಾರೆ. ಇದು ಈಸಿ, ನಿಮಗೆ ಇದು ಈಸಿ ಆಗುತ್ತಾ? ನೀವು ಮನೆಗೆ ಹೋಗಿ ಟ್ರೈ ಮಾಡ್ತೀರಾ, ಇಲ್ಲ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಂಡು? ಅಮ್ಮನ ಕೈಯಲ್ಲಿ ಮಾಡಿಸ್ತೀನಿ. ಇದನ್ನ ಮಾತ್ರ ನಾನು ಮಾಡ್ತೀನಿ. ಹೌದಲ್ಲ, ತುಂಬಾ ಫನ್ ಆಗಿದೆ ಇದು ಮಾಡಕ್ಕೆ. ಇವಾಗ್ಲೂ ಎಷ್ಟೋ ಜನ ಸಂಪ್ರದಾಯ ಮನೆಯಲ್ಲಿ ನಾವೆಲ್ಲ ನೋಡಿರ್ಬೋದು, ಗಂಡಸರು ಕೂಡ ಕಿಚನ್ ಅಲ್ಲಿ ಬಂದು ಹೆಂಡತಿದಿರಿಗೆ ಅಮ್ಮಂದಿರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಬರೀ ಹೆಂಗಸರಿಗೆ ಅಂತಲ್ಲ, ಎಲ್ರು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ. ಎಲ್ಲಾದ್ರಲ್ಲೂ ಶೇರಿಂಗ್ ಇರ್ಬೇಕು. ಶೇರಿಂಗ್ ಇದ್ರೇನೆ ಜೀವನ. ಇಲ್ಲ ಅಂದ್ರೆ ಏನೋ ಒಂಥರ, ಯಾಕಂದ್ರೆ ಅವಾಗ ಅವ್ರು ಏನು ಕಾಮೆಂಟ್ಸ್ ಮಾಡಲ್ಲ, ನಾನು ಮಾಡಿದ್ದು ಅಂತಾರೆ. ಇಲ್ಲ ಅಂದ್ರೆ ಕಾಮೆಂಟ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಸೊ ನಿಮ್ಮ ಮನೇಲಿ ಯಾರಿದ್ದಾರೆ ಉಮಾ ಅವ್ರೆ?
ನಮ್ಮ ಮನೆಯಲ್ಲಿ ನಾನು ಹೆಸರಿಗೆ ಮಾತ್ರ ನನ್ನ ಹಸ್ಬೆಂಡು ಮಗ, ಆಮೇಲೆ ನನ್ನ ಅಸಿಸ್ಟೆಂಟ್ಸ್ಗಳು ತುಂಬಾ ಜನ ಇರ್ತಾರೆ. ನಾನು ಏನಾದ್ರು ಮಾಡ್ಬೇಕು ಅಂದ್ರೆ ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡ್ಕೊಟ್ಬಿಡ್ತಾರೆ. ಅದರಲ್ಲೂ ಮೌನಿಗಳಿದ್ದಾರೆ, ಮಾತು ಬರದೇ ಇರೋರು. ವಿಶಾಲಾಕ್ಷಿ, ಆಮೇಲೆ ಪ್ರಿಯಾ ಅಂತ ಮಾತು ಬರೋಳು ಇದ್ದಾಳೆ, ಅವಳು ಇವಾಗ ಇನ್ನು 16 ಇಯರ್ಸ್. ಅವಳು ಕೂಡ ಹೇಳ್ತೀನಿ ಮೇಡಮ್ ಒಬ್ಬಟ್ಟು ಹೆಂಗ್ ಮಾಡೋದು ಮೇಡಮ್ ಅಂತ ಹೇಳ್ಕೊಡ್ತೀನಿ ಇವತ್ತು ನೋಡು ಅಂತ ಹೇಳ್ತಿದ್ದೆ. ಆಮೇಲೆ ಆಶಾ ಅಂತ ಇದ್ದಾಳೆ, ಇವೆಲ್ಲ ಮೌನಿಗಳಿರ್ತಾರೆ ನೋಡಿ. ಇವಾಗ ಒಂಚೂರು ಇದಕ್ಕೆ ಮುಂಚೆನೆ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆನ ಹೀಗೆ ಮಾಡ್ಬೇಕಾಗುತ್ತೆ. ಉರಿ ಜಾಸ್ತಿ ಹಾಕೊಂಡು ಮಾಡೋಕ್ಕಿಂತ ಸ್ವಲ್ಪ ನಿಧಾನಕ್ಕೆ. ನಾವ್ ಈ ತರ 3 ಬರ್ನಲ್ ಸ್ಟವ್ ಇತ್ತು ಅಂದ್ರೆ 2 ಬರ್ನಲ್ ಅಲ್ಲಿ ನಾವು ಹೆಂಚಿಟ್ಕೊಂಡು ಒಬ್ರು ಅರ್ಧ ಬೇಸಿದ್ನ ಇನ್ನೊಂದಕ್ಕೆ ಹಾಕೊಂಡು ಈ ತರ ಮಾಡ್ಬೋದು, ಬೇಗ ಆಗ್ಬೇಕು ಮಾಡ್ಬೋದು. ಆಮೇಲೆ ಹುಷಾರಾಗಿ ಇದನ್ನ ತಿರುವಾಗ ತುಂಬಾ ಇಂಪಾರ್ಟೆಂಟ್. ನಿಮ್ ಹಸ್ಬೆಂಡ್ ಏನ್ ಮಾಡ್ತಾರೆ? ನನ್ನ ಹಸ್ಬೆಂಡ್ SBM ಅಲ್ಲಿ ವರ್ಕ್ ಮಾಡ್ತಾರೆ. ಅವರು ಮಾಡೋದಕ್ಕಿಂತ ಹೆಚ್ಚಾಗಿ ಅಡುಗೆ ಬಗ್ಗೆ ತುಂಬಾ ಕಾಮೆಂಟ್ಸ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವರು ಇವಾಗ ನಾನು ಹೇಳಿದ್ನಲ್ಲ, ಅತ್ತೆ ಮನೆಯಲ್ಲೂ ಮತ್ತೆ ತಾಯಿ ಮನೆಯಲ್ಲೂ ಸಂಪ್ರದಾಯ ಅಂತ, ಅವ್ರ ಮೇಲೆ ಒಬ್ಬಟ್ಟು ತುಂಬಾ ಫೇಮಸ್. ಹಾಗಾಗಿ ನಮ್ಮಮ್ಮ ಮಾಡ್ದಂಗಿಲ್ಲ ಒಬ್ಬಟ್ಟು ಅಂತಿರ್ತಾರೆ. ಅದಕ್ಕೆ ನಾನು ನಮ್ಮ ಅತ್ತೆ ಹತ್ರನೇ ಇಳಿಸ್ಕೊಂಡು ಒಬ್ಬಟ್ಟು ಮಾಡ್ಬಿಡ್ತೀನಿ. ಆಮೇಲೆ ನಮ್ಮಮ್ಮನ ಮನೆದು ಸೇರಿಸ್ಬಿಟ್ಟು ಒಬ್ಬಟ್ಟು ಮಾಡ್ತೀನಿ. ಇವಾಗ ಕಾಮೆಂಟ್ಸ್ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಆಮೇಲೆ ನನ್ನ ಮಗಂಗೆ ಸ್ವೀಟ್ ಇಷ್ಟ ಇಲ್ಲದೆ ಇದ್ರು ಅಮ್ಮ ಮಾಡಿದಲ್ಲ ಅಂತನಾದ್ರು ತಿಂತಾರೆ. ಅದಕ್ಕೆ ನಮ್ಮ ಮನೇಲಿ ಒಡವೆ ನಾನ್ ಮಾಡೋದೆಲ್ಲ ತಿನ್ನೋದು ಖರ್ಚಾಗೋದು ಅಂದ್ರೆ ನೆಕ್ಸ್ಟ್ ಡೇ ನನ್ನ ಅಸಿಸ್ಟೆಂಟ್ಸ್ ಬರ್ತಾರೆ, ಅವ್ರಿಗೆಲ್ಲ ಮುಂಚೆನೇ ಟೇಸ್ಟ್ ತೋರಿಸ್ಬಿಟ್ಟಿರ್ತೀನಿ, ಇಲ್ಲ ನೆಕ್ಸ್ಟ್ ಡೇ ಬಂದಾಗ ಕೊಡ್ತೀನಿ. ಹೀಗಿರುತ್ತಲ್ಲ ನೋಡಿ ಒಬ್ಬಟ್ಟಿದೆ. ಇದು ನಾವು ಬೇಕಾದ್ರೆ ಈ ತರ ಪೇಪರ್ ಮೇಲೆ ಹಾಕ್ಬೋದು. ಇದನ್ನ ಈ ತರ ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡ್ದೇನೆ ಹಾಗೆ ಕೂಡ ನಾವು ತಟ್ಟೆನ ಜೋಡಿಸ್ಬೋದು. ಓಕೆ, ಸೊ 1 ಮಿನಿಟ್ ರುಚಿ ರುಚಿಯಾಗಿ ಹಾಗೆ ಏನ್ ಮಾಡ್ತಿರೋ ಹಾಗೆ ಈ ತರ ಮಾಡಿದಿರಾ, ಸಖತ್ ಬೇಗ ಮಾಡ್ಬಿಟ್ರೆ. ನಾನು ಒಬ್ಬಟ್ಟು ಇಷ್ಟು ಬೇಗ ಹೆಂಗ್ ಮಾಡಕ್ಕಾಗತ್ತೆ ಅಂತ ನಾನು ವಂಡರ್ ಮಾಡ್ತಾ ಇದ್ದೆ. ಪೂಜಾ ಅವರೇ, ಇದು ಪೂಜೆ ಮಾಡಕ್ಕಲ್ಲ, ಪೂಜಾ ಅವ್ರಿಗೆ ತಿನ್ನಕ್ ಕೊಡ್ತಿರೋ ಒಬ್ಬಟ್ಟು. ಒಂಚೂರು ಟೇಸ್ಟ್ ಕೊಡ್ಲಾ? ಶೋರ್. ನಾನು ಕಾಯ್ತಾ ಇದ್ದೆ, ಗಂಗಮ್ಮ ಅಂತ ವಾಸನೆ ಬರ್ತಾ ಇತ್ತು, ಯಾವಾಗ ತಿನ್ನೋದು ಅಂತ. ಇಲ್ಲ, ಓ ಖಂಡಿತ ಚೆನ್ನಾಗಿದ್ಯಾ? ಲಾಸ್ಟ್ ಟೈಮ್ ತಿನ್ನೋದ್ಕಿಂತ ಚೆನ್ನಾಗಿದೆ. ನಾನು ಮನೆಗೆ ಬಂದ್ಬಿಟ್ಟು ತಿಂದಿದ್ದೆ, ನನಗೆ ಅದೇ ಇದು ರುಚಿ ಇನ್ನು ಬಾಯಲ್ಲಿತ್ತು. ಬಟ್ ದಿಸ್ ಇಸ್ ಲೈಕ್ ಆಸಮ್ ನೈಸ್, ತುಂಬಾ ಡೆಲಿಷಿಯಸ್ ಆಗಿದೆ. ಇಟ್ಸ್ ರಿಯಲಿ ನೈಸ್. ತುಂಬಾ 1 ಮಿನಿಟ್ ಅಲ್ಲಿ ಅದು ಹೇಗೆ ಮಾಡ್ತೇನೆ ನಾನು. ಆಮೇಲೆ ಇನ್ನೊಂದೇನಂದ್ರೆ ಇದು ಆರಿದ್ಮೇಲೆ ನಾವು ಬಾಕ್ಸ್ ಅಂದ್ರೆ ಸ್ಟೀಲ್ ಬಾಕ್ಸ್ ಅಲ್ಲಿ ತುಂಬಿಡ್ಬೇಕು. ತುಂಬಾ ಬಿಸಿ ಇದ್ದಾಗ ಏನಾಗುತ್ತೆ, ಬೆವರು ಬಂದ್ಬಿಡುತ್ತೆ, ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಬೂಜ್ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಹಿಂದಿನ ಕಾಲದಲ್ಲೆಲ್ಲ ಒಬ್ಬಟ್ಟು ಮಾಡಿದಾಗ ಒಂದು ಟೇಬಲ್ ಮೇಲೆ ಒಂದು ಪೇಪರ್ನ ಹಾಕ್ಬಿಟ್ಟು ಆರಿಸ್ತಾ ಇದ್ರು, ಆರಿಸ್ಬಿಟ್ಟು ಡಬ್ಬಕ್ಕೆ ತುಂಬ್ಕೊಂತಿದ್ರು. ಅದು ತುಂಬಾ ಇಂಪಾರ್ಟೆಂಟ್. ಬಿಸಿನ ಯಾವಾಗ್ಲೂ ಮುಚ್ಚಿರ್ಬಾರ್ದು. ಇವಾಗ ಬೇಸಿಗೆ ಅಲ್ವಾ, ಬೇಸಿಗೆ ಇದು ಯಾವಾಗ್ಲೂ ಮಾಡಿದನ್ನ ತಿನ್ನಕ್ಕಿಂತ ಮುಂಚೆ ಅದನ್ನ ಯಾವ ತರ ನಾವು ಕಾಪಾಡೋದು ಅಂತ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅದ್ರ ಬಗ್ಗೆ ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ. ಕಾಯಿ ಒಬ್ಬಟ್ಟು ಇಷ್ಟು ಈಸಿ ಅಂತ ನನಗಂತೂ ಗೊತ್ತಿದ್ದಿಲ್ಲ. ಸೊ ಎಷ್ಟು ಈಸಿಯಾಗಿ ನಮ್ಮ ಉಮಾ ಅವ್ರು ಮಾಡಿ ತೋರಿಸಿದ್ದಾರೆ. ಸೊ ಒಂದು ಚಿಕ್ಕ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕಾಯಿ ಒಬ್ಬಟ್ಟು ಬೇಕಾಗುವ ಪದಾರ್ಥಗಳು: ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ, ಬಿಳಿ ಎಳ್ಳು, ಗಸಗಸೆ, ಮೈದಾ ಹಿಟ್ಟು, ಅರಿಶಿನ, ಉಪ್ಪು, ಅಡುಗೆ ಎಣ್ಣೆ. ಕಾಯಿ ಒಬ್ಬಟ್ಟು ಮಾಡುವ ವಿಧಾನ: ಮೊದಲು 1 ಕಪ್ ಮೈದಾ ಹಿಟ್ಟಿಗೆ ಚಿಟಿಕೆ ಅರಿಶಿನ, ಚಿಟಿಕೆ ಉಪ್ಪು, ಸ್ವಲ್ಪ ಎಣ್ಣೆ, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಕಣಕ ಸಿದ್ಧ ಮಾಡಿಕೊಳ್ಳಿ. ಒಂದು ಪಾತ್ರೆಯಲ್ಲಿ ಬೆಲ್ಲ, ಸ್ವಲ್ಪ ನೀರು ಹಾಕಿ ಪಾಕ ಮಾಡಿಕೊಳ್ಳಿ. ಅದಕ್ಕೆ ತಿರುವಿದ ತೆಂಗಿನಕಾಯಿ ಏಲಕ್ಕಿ ಮಿಶ್ರಣ ಹಾಕಿ. ನಂತರ ಹುರಿದ ಗಸಗಸೆ, ಬಿಳಿ ಎಳ್ಳು ಹಾಕಿ ಕಲಸಿ. ಸ್ವಲ್ಪ ಗಟ್ಟಿಯಾದ ನಂತರ ಒಲೆಯಿಂದ ಇಳಿಸಿ ಆರಲು ಬಿಡಿ. ಈಗ ಹೂರಣ ಸಿದ್ಧ. ಒಂದು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಕಣಕ ತೆಗೆದುಕೊಂಡು ಒಳಗಡೆ ಹೂರಣ ಇಟ್ಟು ಲಟ್ಟಿಸಿಕೊಳ್ಳಿ. ಕಾದ ತವಾದ ಮೇಲೆ ಎಣ್ಣೆ ಹಾಕಿ 2 ಬದಿ ಬೇಯಿಸಿದರೆ ರುಚಿ ರುಚಿಯಾದ ಕಾಯಿ ಒಬ್ಬಟ್ಟು ತಿನ್ನಲು ಸಿದ್ಧ. ಈಗ ಉಮಾ ಅವರೇ, ಕಾಯಿ ಒಬ್ಬಟ್ಟು ಅಂತೂ ಆಯ್ತು, ಈಗ ಬೇಳೆ ಒಬ್ಬಟ್ಟು ಹೇಳ್ಕೊಡ್ತೀರಾ? ಬೇಳೆ ಒಬ್ಬಟ್ಟು ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಸಿಯಾಗಿ 1 ಮಿನಿಟ್ ಅಲ್ಲಿ ಮಾಡೋದು ಅಂತ ಹೇಳ್ಕೊಡ್ತಾರೆ. ಬಟ್ ತೋರ್ಸೋಕ್ಕಿಂತ ಮುಂಚೆ ವೀಕ್ಷಕರೇ ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬನ್ನಿ. ವೆಲ್ಕಮ್ ಆಫ್ಟರ್ ದ ಬ್ರೇಕ್ ವ್ಯೂವರ್ಸ್. ನಮ್ಮ ಉಮಾ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಈಗ ನೆಕ್ಸ್ಟ್ಗೆ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ. ಸೊ ಬೇಳೆ ಒಬ್ಬಟ್ಟು ಹೇಗೆ ಮಾಡ್ತೀರಾ? ಬೇಳೆ ಒಬ್ಬಟ್ಟು ಈ ತರ ಫಸ್ಟ್ ನಾವು ಬೇಯಿಸ್ಕೊಂಡಿದೀವಿ. ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಕುಕ್ಕರಲ್ಲಿ ಹಾಕ್ತಾರೆ. ಕುಕ್ಕರಲ್ಲಿ ಹಾಕಿದಾಗ ವಿಶಿಲ್ ಬರಬಾರ್ದು. ಯಾಕಂದ್ರೆ ಇದು ತುಂಬಾ ಬೇಳೆ ಬೆಂದೋಗ್ಬಿಟ್ರೆ ಕೈಗೆ ಸಿಗಲ್ಲ, ಒಂಥರ ಸ್ಮ್ಯಾಶ್ ಆಗ್ಬಿಡುತ್ತೆ. ಬೇಕಾದ್ರೆ ನೀವು ಕುಕ್ಕರಲ್ಲಿ ಹಾಕ್ಲೇಬೇಕು ಅಂದ್ರೆ ಡೈರೆಕ್ಟ್ ಕುಕ್ಕರ್ ಹಾಕ್ಬೇಡಿ.
ಪಾತ್ರೆ ಒಳಗಡೆ ಇಟ್ಬಿಟ್ಟು ಬೇಳೆನ ಹಾಕಿ ನೀರನ್ನ ಜಾಸ್ತಿ ಇಟ್ಬಿಟ್ಟು ಬೇಳೆಗೆ 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಎಣ್ಣೆ ಹಾಕಬೇಕು. ಆಮೇಲೆ ಒಂದೇ ಒಂದು ವಿಶಿಲ್ ಬರಬೇಕು, ಜಾಸ್ತಿ ವಿಶಿಲ್ ಬರಬಾರ್ದು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದಾಗ ಏನಾಗುತ್ತೆ, ಬೇಳೆ ಒಂದಕ್ಕೊಂದು ಅಂಟ್ಕೊಂಡಿರಲ್ಲ, ಬಿಡದಾಗಿರುತ್ತೆ. ಆಮೇಲೆ ಅದ್ರಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ, ಆ ನೀರಿನಲ್ಲಿ ನಾವು ಸಾರು ಮಾಡ್ತೀವಿ, ಒಬ್ಬಟ್ಟಿನ ಸಾರು, ತಿಳಿ ಸಾರು ಅಂತಾರೆ. ಅದನ್ನ ಕಾಯ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ, 3 ದಿವಸ 4 ದಿವಸ ಇಟ್ಕೊಂಡು ತಿಂತೀವಿ. ಅದನ್ನ ಕುದಿಸಿ ತುಂಬಾ ಟೇಸ್ಟ್ ಆಗಿ. ಹೌದು, ಅದು ಎಷ್ಟು ದಿವಸ ಹಳೇದಾಗುತ್ತೋ ಅಷ್ಟು ಟೇಸ್ಟ್ ಇರುತ್ತೆ. ಸಕಲೇಶ್ಪುರ ಆ ಕಡೆ ಎಲ್ಲ ಏನ್ ಮಾಡ್ತಾರೆ, ಈ ಹುರುಳಿ ಕಟ್ನ ತೆಗೆದುಕೊಂಡು ಸಾರು ಮಾಡ್ತಾರೆ. ಅದೇ ತರ ಬೇಳೆ ಕಟ್ ಸಾರು ಅಂತ. ಇವಾಗ ಬೇಯಿಸ್ಬಿಟ್ಟು ಆ ನೀರ್ನ ಬೇರೆ ಇಟ್ಕೊಂಡಿದೀನಿ. ಇದು ಬೇಳೆನ ನಾನು ಈ ತರ ಇಟ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡಿದೀನಿ. ಆನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೋಡಿ, ಈ ತರ ತುಂಬಾ ಬೆಂದು ಇರಬಾರ್ದು, ತುಂಬಾ ಜಾಸ್ತಿ ಸ್ಮ್ಯಾಶ್ ಆಗಬಾರ್ದು. ಇದು 2 ಕಪ್ ಬೇಳೆಗೆ ನಾನೇನ್ ಮಾಡ್ತೀನಿ, 1 ಕಪ್ ಇದಾಕಿದೀನಿ, ಬೆಲ್ಲನ ಪುಡಿ ಮಾಡ್ಕೊಬೇಕು. 1 ಕಪ್ ತೆಂಗಿನಕಾಯಿ, 1 ಕಪ್ ಬೇಳೆಗೆ 1 ಕಪ್ 2 ಕಪ್ ಬೇಳೆಗೆ. ಬೇಳೆ ಒಬ್ಬಟ್ಟಲ್ವಾ ಇದು? ಇದು ತುಂಬಾ ಇಂಪಾರ್ಟೆಂಟ್. ಇದು ಎಷ್ಟೋ ಜನ ಏನ್ ಮಾಡ್ತಾರೆ, ತೆಂಗಿನಕಾಯಿ ಹಾಕಲ್ಲ. ಕೆಲವರು ತೆಂಗಿನಕಾಯಿ ಹಾಕಿದಷ್ಟು ಬೇಳೆ ಒಬ್ಬಟ್ಟು ತುಂಬಾ ಚೆನ್ನಾಗಿ. ನಾನು ಹೇಳಿದ್ನಲ್ಲ, ಸಂಪ್ರದಾಯ, ಅತ್ತೆ ಮನೆದು ಒಂಥರ ಸಂಪ್ರದಾಯ. ಆಮೇಲೆ ನಮ್ಮ ಮನೆಗೆ ಬರೋರ್ದು ಒಬ್ಬೊಬ್ರದ್ದು ಒಂದೊಂದು ಸಂಪ್ರದಾಯ ಇರುತ್ತೆ. ಯಾವ್ದು ಚೆನ್ನಾಗಿರುತ್ತೋ ಅದನ್ನ ಹಗ್ ಮಾಡ್ಕೊಬೇಕು. ನಾವು ವಾದ ಮಾಡಬಾರ್ದು. ವಾದ ಮಾಡಿದಾಗ ನಮ್ಮ ಬ್ಯೂಟಿ ನಾವೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾನು ಯಾವಾಗ್ಲೂ ನಾನು ವಾದ ಮಾಡಕ್ಕೆ ಹೋಗಿಲ್ಲ, ಬೇಗ ಕಾಂಪ್ರಮೈಸ್ ಆಗ್ತೀನಿ. ಕಾಂಪ್ರಮೈಸ್ ಆದಾಗ ಏನಾಗುತ್ತೆ, ಅಡ್ಗೆನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಹೌದಾ? ಒಂದ್ ದಿವಸ ಅವ್ರ ತರ ಟೇಸ್ಟ್ ಮಾಡೋದು, ಒಂದ್ ದಿವಸ ನಮ್ ತರ ಟೇಸ್ಟ್ ಮಾಡೋದು. ಇದು ಎಷ್ಟೋ ಜನ ಈ ತರ ಮಾಡಲ್ಲ. ಇದನ್ನ ಕುದಿಸ್ಬೇಕು ನಾವು. ಚೆನ್ನಾಗಿ ಕುದಿಸಿದಾಗ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಾಗ ಹಿಂದಿನ ಕಾಲದಲ್ಲಿ ಎಲ್ಲರೂ ಮನೇಲಿ ಒಳಕಲ್ಲಿ ಇರ್ತಿತ್ತು, ಒಳಕಲ್ಲಲ್ಲಿ ರುಬ್ತಾ ಇದ್ರು. ಇವಾಗ ಯಾರು ಅದೆಲ್ಲ ರುಬ್ಬೋದು ಅಂತೆಲ್ಲ ಮಾಡ್ತಾರೆ ಮಿಕ್ಸಿನಲ್ಲಿ. ಅದಕ್ಕೆ ನಾನು ಹೇಳಿದೆ, ಇದನ್ನ ನೀವು ಮಾಡ್ಬೇಕಾದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಬಾರ್ದು, ಸ್ವಲ್ಪ ಗಟ್ಟಿ ಇದ್ದಷ್ಟು ಮಿಕ್ಸಿಗೆ ಹಾಕ್ಬೋದು. ಮಿಕ್ಸಿಗೆ ಹಾಕಿ ಹೂರ್ಣ ಮಾಡ್ಕೊಬೇಕಾಗುತ್ತೆ. ಕೆಲಸ ರುಬ್ಬೋ ಮಿಷಿನ್ ಕೂಡ ನಾವು ಹಾಕ್ಬೇಕಾಗುತ್ತೆ. ಗಂಡ ಹೆಂಡತಿ ಮಕ್ಕಳು ಇದ್ದವರು 1 ಪಾವ್ ಬೇಳೆ ಹಾಕಿದ್ರೆ ಅವ್ರು ಅದನ್ನ ರುಬ್ಬೋ ಮಿಷಿನ್ ಅಲ್ಲಿ ಎಲ್ಲ ಆಗ್ಬಿಡೋದ್ರಿಂದ ಮಿಕ್ಸಿನಲ್ಲಿ ಹಾಕೊಬಹುದು. ಆಮೇಲೆ ಯಾವಾಗ್ಲೂ ಜೀವನದಲ್ಲಿ ಪ್ರಪೋರ್ಷನೇಟ್ ಅಂತ ಹೇಳಿದೆ, ಪಿ ಫಾರ್ ಪವರ್, ಪೊಲೈಟ್, ಆಮೇಲೆ ಪೇಷನ್ಸ್, ಇದೆಲ್ಲ ಇರಬೇಕು. ಅದೇ ತರ ಪ್ರಪೋರ್ಷನೇಟ್ ಇರಬೇಕು. ತುಂಬಾ ಜಾಸ್ತಿ ಮಾಡಿ ಎಲ್ರಿಗೂ ತಿನ್ನಿ ಅನ್ನೋಕ್ಕಿಂತ ಈಗಿನ ಪ್ರಪಂಚದಲ್ಲಿ ನಾವೆಲ್ಲ ಉಳಿತಾಯ ಮಾಡಿದಷ್ಟು ತುಂಬಾ ಒಳ್ಳೇದಲ್ವಾ? ಉಮಾ ಅವರೇ, ನೀವ್ ಯಾವಾಗ್ಲೂ ಹಿಂದಿನ ದಿನಾನೇ ಇಟ್ಕೊಂಡ್ ಮಾಡೋದ್ರು. ಬಟ್ ಇವತ್ತು ನಮಗೋಸ್ಕರ, ವೀಕ್ಷಕರಿಗೋಸ್ಕರ ಇವತ್ತೆಲ್ಲ ಮಾಡಿ ತೋರಿಸ್ತಾ ಇಲ್ಲ. ಸೀರಿಯಸ್ಲಿ ಹ್ಯಾಟ್ಸ್ ಆಫ್. ನಾನು ಯಾವಾಗ್ಲೂ ಅದನ್ನೇ ಹೇಳೋದು, ನಮ್ಮಲ್ಲಿ ಯಾವ್ದನ್ನೇ ಆಗ್ಲಿ ಬಂದಿರೋದನ್ನ 4 ಜನದ ಜೊತೆ ಹಂಚ್ಕೊಂಡಾಗ, ಹೇಳ್ಕೊಟ್ಟಾಗ ನಾವ್ ಇನ್ನೂ ಬೆಳಿತೀವಿ. ಅದನ್ನ ಸೀಕ್ರೆಟ್ ಆಗ್ಲೇ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ನಮ್ಗೆಲ್ಲೋ ಒಂಥರ ಅಹಂಕಾರ ಬರುತ್ತೆ. ಮನುಷ್ಯನಲ್ಲಿ ಅಹಂಕಾರ, ಹಾಂಭಾವ ಎಲ್ಲ ಬಿಟ್ಟು ನಮ್ಮಲ್ಲಿ ಏನಿದೆ ಅದನ್ನ ಹಂಚಬೇಕಾಗುತ್ತೆ ಅಲ್ವಾ? ಇವಾಗ ಆಸ್ತಿನ ಹಂಚಕ್ಕಾಗಲ್ಲ, ಬೇರೆದನ್ನ ಹಂಚಕ್ಕಾಗಲ್ಲ. ನಮ್ಮಲ್ಲಿರೋ ವಿದ್ಯೆನ 4 ಜನಕ್ಕೆ ಹಂಚಿದಾಗ ಖುಷಿ ಪಡ್ತಾರೆ. ಆವಾಗ ಅವ್ರು ನಮ್ಮನ್ನು ಹೊಗಳಿದಾಗ ನಾವು ತುಂಬಾ ಎನ್ಲಾರ್ಜ್ ಆಗ್ತೀವಿ. ಅದಕ್ಕೋಸ್ಕರ ಹಬ್ಬದ ದಿವಸ ನಾನು ಕಷ್ಟಪಟ್ಟು ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಬ್ಬದ ದಿವಸ ಇಷ್ಟೊಂದು ಮಾಡ್ಬೇಕು ಅಂದ್ರೆ ರಿಯಲಿ ನೈಸ್. ಇದು ಅವಾಗಲೇ ನಾನು ಕಾಯಿ ಒಬ್ಬಟ್ಟಿಗೆ ಮಾಡಿದ್ದೇನೆ, ಅದೇ ಕನಕನ, ಅದನ್ನೇ ನಾವು ಕಂಟಿನ್ಯೂ ಮಾಡೋಣ. ಇವಾಗ ಇದು ಮಿಕ್ಸಿಗೆ ಹಾಕ್ತೆ. ಮಿಕ್ಸಿಗೆ ಹಾಕಿದಾಗ ಹೂರ್ಣ ಈ ತರ ಆಗಿದೆ, ಈ ತರ ಗಟ್ಟಿ ಬಂದಿದೆ, ಸಾಫ್ಟ್ ಆಗ್ಬಿಡಿದೆ. ಓಕೆ, ಇದನ್ನ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಬೇಕು. ಒಬ್ಬಟ್ಟು ನಿಮ್ಗೆ ಎಷ್ಟಗ್ಲ ಬೇಕೋ ಅಷ್ಟಗ್ಲಕ್ಕೆ ಅದನ್ನ ಹಿಟ್ಟು ಹಾಕಿ. ಆಮೇಲೆ ಇದನ್ನ ನಾವು ಏನಾಗುತ್ತೆ ಅಂದ್ರೆ, ಕೆಲವು ಮನೆಯಲ್ಲಿ ಹೂರ್ಣ ತಿಂತಾರೆ. ಎಲ್ಲ ಒಬ್ಬಟ್ಟು ಮಾಡಿದ್ರೆ ಯಾರು ಇಷ್ಟಪಡಲ್ಲ, ಕೆಲವು ಹೂರ್ಣ ಇಷ್ಟಪಡ್ತಾರೆ. ಕೆಲವು ಸಲ ಇದು ಹೂರ್ಣ ಮಿಕ್ಕಿದಾಗ ಕರ್ಕರ್ಬ ಅಂತ ಮಾಡ್ತೀವಿ ನಾವು. ಎಣ್ಣೆನಲ್ಲಿ ಅದನ್ನ ಇದು ಮಾಡಿಬಿಟ್ಟು ತೇಲಿಸ್ತೀವಿ. ಇಲ್ಲ ಅಂದ್ರೆ ಇದನ್ನೇ ತಿನ್ನಬೇಕಾಗುತ್ತೆ. ತಿನ್ಬೋದು. ಈ ತರ ಉಂಡೆ ಮಾಡಿದೀವಿ, ಟೇಸ್ಟಿ ಆಗಿರುತ್ತಲ್ಲ. ಇವಾಗ ಒಲೆನ ಹಚ್ತಿರಲ್ಲ. ಈ ಪೇಪರು ನಿಮ್ಗೆ ವೇಸ್ಟೇ ಆಗಲ್ಲ. ಒಂದು 10 ರಿಂದ 20 ಒಬ್ಬಟ್ಟು ಮಾಡ್ಬೋದು. ಓಕೆ, 10 ರಿಂದ 20 ಒಬ್ಬಟ್ಟು ಮಾಡ್ಬೋದು ಅಂತ ಹೇಳ್ತೀರಾ ಇದರಲ್ಲಿ? ರೊಟ್ಟಿ ಕೂಡ ಇದರಲ್ಲೇ ಮಾಡ್ಬೋದು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲಾನು, ಮಸಾಲೆ ರೊಟ್ಟಿ ಅಂತೀವಲ್ಲ ಆ ರೀತಿ. ಈ ರೀತಿ ನಾನು ಇದನ್ನ ಹೀಗೆ ಮಾಡ್ಕೊಂಡಿದ್ದೀನಿ. ನನಗೆ ಇದು ಮಾಡೋದು ನೋಡೋದು ತುಂಬಾ ಖುಷಿ ಆಗುತ್ತೆ, ಯಾಕೋ ಗೊತ್ತಿಲ್ಲ. ಕಿತ್ತೋಗುತ್ತೆ ಅನ್ನಂಗೆ ಇಲ್ಲ, ಎಷ್ಟು ಚೆನ್ನಾಗಿದೆ. ಈ ಪ್ಲಾಸ್ಟಿಕ್ ಕವರ್ ಚಿಕ್ಕಾಗಿರ್ಬೇಕು. ಓಕೆ, ಸೀರೆ ತಂದಾಗ ನಾವು ಬಿಸಾಕದೆ ಪ್ಲಾಸ್ಟಿಕ್ ಕವರ್ನ ಮೇಂಟೈನ್ ಮಾಡ್ಬೋದು. ಇದು ಸೀರೆ ಕವರ್, ಇದಕ್ಕೋಸ್ಕರ ಹುಡುಕ್ಬೇಕಾಗಿಲ್ಲ. ಸೀರೆ ಕವರ್ ಈ ತರ ಕವರ್ ಏನಾಗುತ್ತೆ, ಟ್ರಾನ್ಸ್ಪರೆಂಟ್ ಇರಲ್ಲ. ಇದು ಮಾಡಿದಾಗ ನಿಮ್ಗೆ ಕಾಣಿಸಲ್ಲ. ಬೇಕಾದ್ರೆ ಇದನ್ನ ಇಟ್ಕೊಂಡಿರಿ, ನಾನು ಇದ್ರದ್ದು ಮೆಥಡ್ ಹೇಳ್ಕೊಡ್ತೀನಿ ಏನಕ್ಕೆ ಅಂತ. ಇವಾಗ ಇದನ್ನ ಉಂಡೆ ಮಾಡಿದೀವಿ. ಇದು ತುಂಬಾ ಇಂಪಾರ್ಟೆಂಟ್. ಇದು ಎಷ್ಟೊಂದು ಜನ ಮಾಡಕ್ ಬರಲ್ಲ, ಬಿಟ್ಬಿಡತ್ತೆ ಅಂತ ಹೇಳ್ಬಿಟ್ಟು ಭಯ ಮಾಡ್ಕೊಂಡಿರ್ತಾರೆ. ಹೊದಿಕೆ ಅಂತ ಹೇಳ್ತೀವಿ. ಹೊದಿಕೆ. ಇದನ್ನ
ಇದನ್ನ 3 ಬೆರಳಲ್ಲೇ ತಟ್ಕೊಂಡು ಹೋಗ್ತಾರೆ. ಅದೊಂಥರ 3 ಬೆರಳು ಬಂದಂಗಿರುತ್ತೆ. ಇದನ್ನ ಕೂಡ ನೋಡಿ, ನೀವು ಯೂಶಲಿ ಬ್ಯೂಟಿಷಿಯನ್ ಆಗ್ಬಿಟ್ಟು ಎಲ್ಲ ಹೇರ್ ಸ್ಟೈಲ್ಸು ಮೇಕಪ್ ಎಲ್ಲ ಎಷ್ಟು ಬೇಗ ಮಾಡ್ತೀರಾ, 1 ನಿಮಿಷದಲ್ಲಿ ಮುಗಿಸ್ಬಿಟ್ಟಿರ್ತೀರಾ. ಬಟ್ ಅದು ವೀಕ್ಷಕರೆಲ್ಲ ಗೊತ್ತಿರುತ್ತೆ. ಬಟ್ ಇಷ್ಟು ಚೆನ್ನಾಗಿ ವೆರೈಟಿಯಲ್ಲಿ ನೀವು ಅಡ್ಗೆನೂ ಮಾಡ್ತೀರಾ ಅಂದ್ರೆ ವಾವ್, ಸೀರಿಯಸ್ಲಿ ನನಗಂತೂ ಗೊತ್ತಿದ್ದಿಲ್ಲ. ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬಂದ್ಬಿಟ್ಟು. ಎಷ್ಟು ಫಾಸ್ಟ್ ಆಗಿ ಎಷ್ಟು ಕ್ವಿಕ್ ಆಗಿ ಮಾಡ್ತಾರೆ ಇವರು. ಕಾಶ್ ನನಗೂ ಅಷ್ಟು ಬೇಗ ಕೈ ಚಳಿಕೆ ಇದ್ದಿದ್ರೆ ನಾನು ಎಲ್ಲೋ ಹೋಗ್ತಾ ಇದ್ದೆ. ಅಲ್ಲ, ಗೃಹಿಣಿ ಆದವರು ಎಲ್ಲಾದ್ರಲ್ಲೂ ಇರ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಇವಾಗ ಹೆಂಚ್ ಕಾದಿದೆ, ಹೀಗೆ ಹಾಕೋಣ. ಇವಾಗ ಇನ್ನೊಂದನ್ನ ರೆಡಿ ಮಾಡ್ಕೊಂತಾ ಇದ್ದೀನಿ. ಇವಾಗ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಆಗಿದೆ, ರೆಡಿ. ಇದನ್ನ ನಾವು ಒಂದು ದೊಡ್ಡದು ಪೇಪರ್ ಮೇಲೆ ಇದನ್ನ ಹರಡಿಬಿಟ್ಟು ನಂತರ ಬಾಕ್ಸ್ಗೆ ಜೋಡಿಸ್ಕೊಬೋದು. ಬಿಸಿ ಒಂದ್ರ ಮೇಲೆ ಅಂಟುತ್ತೆ. ನಾನು ಹೇಳಿದೆ, ಬೇಳೆ ಒಬ್ಬಟ್ಟು ಯಾವಾಗಲೂ ಇವತ್ತು ಮಾಡಿ ನಾಳೆ ನಾನು ಮುಗಿಸಿದ್ರೆ ವಾಸಿ, ತುಂಬಾ ದಿನ ಇಟ್ಟನಾಗುತ್ತೆ, ಅದೊಂಥರ ಅಂಟು ಬಂದ್ಬಿಡುತ್ತೆ, ವಾಸನೆ ಬಂದ್ಬಿಡುತ್ತೆ. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡಿ ಉಪಯೋಗಿಸಿ ನಾವು ತಿನ್ಬೇಕಾಗುತ್ತೆ. ಆದಷ್ಟು ನಾನು ಯುಗಾದಿ ಹಬ್ಬದ ದಿವಸ ನಿಮ್ಗೆಲ್ಲ ಹೇಳೋದೇನು ಅಂದರೆ, ನಾವು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ತಿಂದು ಸುಖನ ಅನುಭವಿಸಿ, ಅಂದರೆ ಮಿತ ವ್ಯಯ ಇರಬೇಕು. ಏನೇ ಮಾಡಿದ್ರು ನಾವು ಅದನ್ನು ಮಿತವಾಗಿ ತುಂಬ ಖುಷಿಯಾಗಿ ಮಾಡಿ ಯಾರಿಗೂ ಕೊಟ್ಟು ವೇಸ್ಟ್ ಮಾಡೋಕ್ಕಿಂತ ನಾವು ಮಾಡಬೇಕು. ಕೆಲವು ಸಲ ನಾವೇನು ಮಾಡ್ತೀವಿ, ಒಂದು 4-5 ಜನ ಫ್ರೆಂಡ್ಸು ಸೇರ್ಕೊಂಡ್ಬಿಡ್ತೀವಿ. ಇದು ಎಲ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 4-5 ಜನ, ಯಾಕಂದರೆ ಎಲ್ಲರ ಮನೇಲಿ ಒಬ್ಬೊಬ್ಬರೇ ಮಾಡೋಕ್ಕೆ ಟೈಮ್ ಇಲ್ಲದಾಗ ನಾವೆಲ್ಲ ಒಟ್ಟಿಗೆ ಬೇಳೆ ಹಾಕ್ಬಿಟ್ಟು 4-5 ಜನನ ಮಾಡ್ಕೊಂಡು ಶೇರ್ ಮಾಡ್ಕೊತೀವಿ. ಸಾರು ಕೂಡ ಮಾಡಿ ಶೇರ್ ಮಾಡ್ಕೊತೀವಿ. ಆ ತರ ಕೂಡ ಮಾಡ್ಬೋದು. ಹೌದು, ಈಸಿ ಆಗ್ಬಿಡುತ್ತೆ, ಬೇಗ ಆಗತ್ತೆ, ಟೈಮ್ ಸಿಗುತ್ತೆ, ನಾವು ಎಂಜಾಯ್ ಮಾಡ್ಬೋದು. ಎಲ್ಲರೂ ಒಂದೊಂದು ಮಾಡ್ಕೊಂಡು ಶೇರ್ ಮಾಡ್ಕೊಂತೀವಿ. ಶೇರ್ ಮಾಡ್ಕೊಂಡು ಅವ್ರವ್ರ ಮನೆಗೆ ಒಬ್ಬರೇ ಮಾಡಿ ಎಲ್ಲ ಕೆಲಸ ಮಾಡೋಕ್ಕಿಂತ ಬೆನ್ನೋವು ತಗೊಂಡು ಎಲ್ಲ ಮಾಡೋಕ್ಕಿಂತ ಎಲ್ಲರ ಮೇಲೆ ಬೈಸ್ಕೊಂತ ಇರ್ತಾರೆ, ನೀನು ಯಾರು ಮಾಡು ಅಂದವ್ರು, ನೀನು ಯಾಕೆ ಬೇಕು ಅಂತ. ಹಾಗೆ ನಾವೆಲ್ಲ ಮಾಡ್ಕೊಂಡ್ಬಿಟ್ಟು ಶೇರ್ ಮಾಡ್ಕೊಂಡ್ಬಿಡ್ತೀವಿ. ನಾವು ಇವಾಗ ನಮ್ಮ ಮನೆಯಲ್ಲಿ ನನ್ನ ಜೊತೆ ನಾವೆಲ್ಲ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋರೆಲ್ಲ ಒಟ್ಟಿಗೆ ಮಾತಾಡ್ಕೊಂಡ್ಬಿಡ್ತೀವಿ. ಮಾತಾಡ್ಕೊಂಡು ಹಿಂದಿನ ದಿವಸ ಹಬ್ಬ ಏನಿರುತ್ತೆ, ಈವನ್ ನಮಗೆ ಎಳ್ಳಿನ ಹಬ್ಬ ಬಂದಾಗಲೂ ಕೂಡ ಕೂಡ ನಾವು ಹಿಂಗೆ ಮಾಡ್ತೀವಿ. ಹಬ್ಬದಲ್ಲಿ ಒಬ್ಬಟ್ಟು ಮಾಡಬೇಕು ಅಂದ್ರೆ ಕೂಡ ಹೀಗೆ ಮಾಡ್ತೀವಿ. ಶಿವರಾತ್ರಿ ಉಂಡೆ ಕೂಡ ಮಾಡಿದಾಗ ಏನಾಗುತ್ತೆ, ಯಾವಾಗ್ಲೂ ಶೇರಿಂಗ್ ಅಂತ ಹೇಳ್ತಾರೆ. ಆ ಶೇರಿಂಗ್ ಅಲ್ಲಿ ಇರುವಂತ ಖುಷಿ ಸಂತೋಷ ಬೇರೆದ್ರಲ್ಲಿ ಏನೂ ಇರಲ್ಲ. ಹೌದು, ನಿಜ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ಮಾತು ಹೇಳಿದ್ರಿ. ಆಕ್ಚುಲಿ ನೀವು ತುಂಬಾ ಖುಷಿ ಆಯ್ತು ನನಗಂತೂ ನಿಮ್ ಜೊತೆ ಮಾಡಿ. ಬಟ್ ನಂಗೆ ಒಬ್ಬಟ್ಟು ಟೇಸ್ಟ್ ಮಾಡ್ಬೇಕು ಅನಿಸ್ತದೆ ಈಗ. ಖಂಡಿತ. ಪೂಜಾ ಅವರೇ, ಇವಾಗ ನಂಗೆ ಜ್ಞಾಪಕ ಬರ್ತಿದೆ. ಏನ್ ಗೊತ್ತಾ, ಅಣ್ಣವ್ರದ್ದು ಹಾಡಿದ್ಯಲ್ಲ, ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡುವೆ ನಾನು, ಹಾಗೆ ಇವಾಗ ಬಿಸಿ ಒಬ್ಬಟ್ಟು ಮಾಡಿ ಕೊಡ್ತಾ ಇದ್ದೀನಿ ಹಬ್ಬಕ್ಕೆ. ಥ್ಯಾಂಕ್ ಯು. ನಾನು ಅನ್ಕೊಂಡಿದ್ದಿಲ್ಲ ಹಬ್ಬಕ್ಕೆ ಬಂದ್ಬಿಟ್ಟು ನಾನು ನಿಮ್ ಮನೇಲಿ ತಿಂತೀನಿ ಅಂತ. ತುಂಬಾ ಚೆನ್ನಾಗಿದೆ. ಸೊ ನೈಸ್. ಇವಾಗ ಬಿಸಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿದೀರಾ, ಒಬ್ಬಟ್ಟನ್ನ ತಿಂದು ಒಳ್ಳೆದನ್ನ ಹಾರೈಸಿ ಅಂತ ಕೇಳ್ಕೊಂತೀನಿ. ವಾವ್, ಸೊ ಕ್ರಿಸ್ಪಿ ಇದೆ. ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ, ಹೊರಗಡೆ ಲಿಟಲ್ ಕ್ರಿಸ್ಪಿ ಇದೆ. ತುಂಬಾ ಚೆನ್ನಾಗಿದೆ. ದ ಕಾಂಬಿನೇಷನ್ ಸಾಫ್ಟ್ ಅಂಡ್ ಕ್ರಿಸ್ಪಿನೆಸ್ ಹ್ಯಾಸ್ ಬ್ಲೆಂಡೆಡ್ ಸೋ ನೈಸ್ಲಿ. ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು, ಅಡುಗೆ ಆಗ್ಲಿ ಮಾತಾಡೋದಾಗ್ಲಿ. ಸೊ 1 ಮಿನಿಟ್ ಅವರು ಬ್ಯೂಟಿಷಿಯನ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ ಅನ್ಕೊಂಡಿದ್ದಾರೆ. ಬಟ್ ಅಡುಗೆಯಲ್ಲೂ ನೀವು ಎಕ್ಸ್ಪರ್ಟ್, ವೆರೈಟೀಸ್ ಬೇರೆ ಗೊತ್ತು. ಇಟ್ಸ್ ಸೋ ನೈಸ್ ನಿಮ್ ಜೊತೆ ಮಾತಾಡೋದು. ಯು ಸೋ ಡೌನ್ ಟು ಅರ್ತ್. ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ ಜೊತೆ ಈ ತರ ಅಟ್ಲೀಸ್ಟ್ ಫ್ಯೂ ಅವರ್ಸ್ ಆದ್ರೂ ನಾನು ನಿಮ್ ಜೊತೆ ಸ್ಪೆಂಡ್ ಮಾಡಿದೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಉಮಾ ಅವರೇ. ನಾನು ಎಲ್ರಿಗೂ ಹೇಳಕ್ಕೆ ಏನ್ ಬಯಸ್ತೀನಿ ಅಂದ್ರೆ, ಪ್ರತಿಯೊಂದು ಯುಗಾದಿ ಹಬ್ಬನೇ ಅಂತಲ್ಲ, ಪ್ರತಿಯೊಂದು ಹಬ್ಬ ಕೂಡ ನಾವು ಹಗ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅನ್ನೋದನ್ನ ಮನಸ್ಸಿನಲ್ಲಿ ತಿಳ್ಕೊಂಡು ನಾವು ಮಾಡಿದಾಗ ನಾವು ಚೆನ್ನಾಗಿರ್ತೀವಿ, ಮನೆಯವ್ರಿಗೂ ಕೂಡ ಒಂದು ಖುಷಿಯನ್ನು ಕೊಡ್ತೀವಿ. ಅದನ್ನ ಬಿಟ್ಟು ನಾವು ಬೇರೆ ಕಡೆ ಹೋಗಿ ತಿಂದು ಬೇರೆಯವ್ರಿಗೆ ಹೋಗ್ಲಕ್ಕಿಂತ ನಮ್ಮ ಮನೇಲಿ ಮಾಡಿದ್ ನಾವು ತಿಂದು ನಮ್ಮನ್ನು ಹೊಗಳ್ಕೊಂಡಾಗ ಬಹುಶಃ ನಾವು ತುಂಬ ಚೆನ್ನಾಗಿರ್ತೀನಿ. ಆದರೆ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವು ಯಾವಾಗಲೂ ಏನೇ ಮಾಡಬೇಕಾದ್ರೂ ನಮಗೆ ಕಾನ್ಸಂಟ್ರೇಷನ್ ಇರಬೇಕು, ನಮ್ಮ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ನಾವು ಅಡುಗೆ ಮಾಡಿದಾಗ ಕಾಂಪ್ರಮೈಸ್ ಮಾಡ್ಕೊಬೇಕು, ಕನ್ಫ್ಯೂಷನ್ ಇಲ್ಲದೆ ನಾವು ಮಾಡಬೇಕು. ನಾನಲ್ಲಿ ಸಿ ಥರ ಪವರ್ ಇರಬೇಕು, ಪೊಲೈಟ್ ಆಗಿರಬೇಕು, ಪೇಷನ್ಸ್ ಇರಬೇಕು, ಪೋಸ್ಟ್ಪೋನು ಇದೆಲ್ಲ ನಮ್ಗಿದ್ದಾಗ ಬಹುಶಃ ನಾವು ಒಳ್ಳೆ ಉತ್ತಮವಾದ ಗೃಹಿಣಿ ಆಗ್ತೀವಿ, ಮನೆಗೆ ಸೊಸೆ ಆಗಿರ್ತೀವಿ, ಮಗಳಾಗಿರ್ತೀವಿ, ಮತ್ತೆ ಬೀಗರು ಕೂಡ ಆಗ್ತೀವಿ. ಇಟ್ಸ್ ಸೋ ನೈಸ್. ನಾನು ನಿಮ್ಮಿಂದ ಫ್ಯೂ ಅವರ್ಸ್ ನಾನು ಸ್ಪೆಂಡ್ ಮಾಡಿದ್ರು ನಿಮ್ಮಿಂದ ಎಷ್ಟು ಕಲ್ತೀನಿ ಅಂದ್ರೆ ಅಷ್ಟು ಕಲ್ತೀನಿ. ಅಡುಗೆ ಹೊರತು ಎಷ್ಟೊಂದೆಲ್ಲ ಕಲ್ತ್ಬಿಡಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್, ಸೀರಿಯಸ್ಲಿ ಐ ಆಮ್ ಸೋ ಹ್ಯಾಪಿ. ಈಸಿಯಾಗಿ ನಮ್ಮ ಉಮಾ ಅವ್ರು ಮಾಡಿ ತೋರಿಸಿದ್ದಾರೆ. ಸೊ ಒಂದು ಚಿಕ್ಕ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬೇಳೆ ಒಬ್ಬಟ್ಟು ಬೇಕಾಗುವ ಪದಾರ್ಥಗಳು: ತೊಗರಿಬೇಳೆ, ಬೆಲ್ಲ, ತೆಂಗಿನಕಾಯಿ ತುರಿ, ಏಲಕ್ಕಿ, ಮೈದಾ ಹಿಟ್ಟು, ಅರಿಶಿನ,
ಉಪ್ಪು, ಅಡುಗೆ ಎಣ್ಣೆ. ತೊಗರಿ ಬೇಳೆ ಒಬ್ಬಟ್ಟು ಮಾಡುವ ವಿಧಾನ. ಕಾಯಿ ಒಬ್ಬಟ್ಟಿನಲ್ಲಿ ತೋರಿಸಿದಂತೆ ಮೊದಲು ಕಣಕವನ್ನು ಸಿದ್ಧ ಮಾಡಿಟ್ಟುಕೊಳ್ಳಿ. ಒಲೆಯ ಮೇಲೆ ಪಾತ್ರೆ ಇಟ್ಟು ಬೆಂದ ತೊಗರಿಬೇಳೆ, ಬೆಲ್ಲ, ತೆಂಗಿನಕಾಯಿ ತುರಿ ಹಾಕಿ ಗಟ್ಟಿಯಾಗುವ ತನಕ ಕಲಸಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ತಿರುವಿ ಹೂರಣ ಸಿದ್ಧ ಮಾಡಿಟ್ಟುಕೊಳ್ಳಿ. ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಕಣಕ ತೆಗೆದುಕೊಂಡು ಒಳಗೆ ಹೂರಣ ತುಂಬಿ ಕೈಯಿಂದ ಲಟ್ಟಿಸಿಕೊಳ್ಳಿ. ಅದನ್ನು ಕಾದ ತವಾದ ಮೇಲೆ ಹಾಕಿ ಎಣ್ಣೆ ಹಾಕಿ ಎರಡೂ ಬದಿ ಬೇಯಿಸಿದರೆ ರುಚಿ ರುಚಿಯಾದ ಬೇಳೆ ಹೋಳಿಗೆ ಸವಿಯಲು ಸಿದ್ಧ. ಸೊ ಇವತ್ತು ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದೆಲ್ಲ ಹೇಳ್ಕೊಟ್ರು ನಮಗೆ. ಒಬ್ಬಟ್ಟು ಹೇಳ್ಕೊಟ್ಟಿದ್ದಾರೆ, ಬಟ್ ಅದ್ರ ಜೊತೆಗೆ ಹೇಗೆ ಒಂದು ಮಹಿಳೆ ಮನೇಲಿ ಇರಬೇಕು, ಹೇಗಿರ್ಬೇಕು, ಹೇಗೆ ನಡ್ಕೋಬೇಕು, ಎಷ್ಟೆಲ್ಲ ಕಲ್ತಿರ್ಬೇಕು, ಟಿಪ್ಸ್ ಹೇಳಿದ್ರು, ಬ್ಯೂಟಿ ಟಿಪ್ಸ್ ಹೇಳಿದ್ರು. ಇಟ್ಸ್ ಸೋ ನೈಸ್. ಎಷ್ಟೊಂದೆಲ್ಲ ಕಲ್ತ್ಬಿಟ್ವಿ ಮಾಡಿ. ಬೇರೆ ಅವ್ರು ಹೇಳ್ಕೊಟ್ಟಿದ್ದು 2 ಒಬ್ಬಟ್ಟು, ಬಟ್ 2 ಒಬ್ಬಟ್ಟು ಮಾಡೋದ್ರಲ್ಲಿ ಶಿ ಸ್ಟಾರ್ಟ್ ಅಸ್ ಮೆನಿ ಥಿಂಗ್ಸ್. ಸೊ ಅವ್ರಿಗೆ ನಿಜವಾಗ್ಲೂ ನಾವು ಧನ್ಯವಾದ ಹೇಳಬೇಕು. ಸೊ ಉಮಾ ಅವರೇ, ನನ್ನ ಹೃದಯದಿಂದ ಪ್ಲಸ್ ಎಸ್ ಕೆ ಚಾನೆಲ್ ವ್ಯೂವರ್ಸ್ ಇಂದ ತುಂಬಾ ತುಂಬಾ ಧನ್ಯವಾದಗಳು. ನಾನು ತುಂಬಾ ಎಂಜಾಯ್ ಮಾಡಿದೆ. ನಂಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ನನ್ನ ಧನ್ಯವಾದಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ವೀಕ್ಷಕರೇ, ಮತ್ತೊಮ್ಮೆ ಎಲ್ಲರಿಗೂ ವಿಶ್ ಮಾಡ್ತಾ ಇದೀನಿ ಹ್ಯಾಪಿ ಯುಗಾದಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲರಿಗೂ ನಗ್ನಗ್ತಾ ಇರಿ, ಕೀಪ್ ಸ್ಮೈಲಿಂಗ್. ನಮಸ್ಕಾರ.